ಒಂದು ಕಾಲದಲ್ಲಿ ಪ್ರತಿಯೊಬ್ಬ ರೈತನ ಮನೆಯಲ್ಲಿ ಜೋಡೆತ್ತುಗಳು ಇರ್ತಾ ಇದ್ವು. ಆದ್ರೀಗ ಎತ್ತುಗಳ ಬೆಲೆ ಗಗನಕ್ಕೇರಿದೆ. ಬಡ ರೈತನಿಗೆ ಜೋಡೆತ್ತು ಖರೀದಿಸೋದು ಕನಸಿನ ಮಾತಾಗಿದೆ. ಹೀಗಾಗಿ ತನ್ನ ಮಕ್ಕಳನ್ನೇ ರೈತ ಜೋಡೆತ್ತುಗಳನ್ನಾಗಿ ಮಾಡಿ ಕಳೆ ನಾಶಗೊಳಿಸೋಕೆ ಹೊಲಕ್ಕಿಳಿಸಿದಾನೆ. ನೋ ಅನಿಸ್ತೈತೆ ಸರ್, ಮತ್ತೇನು ಮಾಡಬೇಕು? ಇರೋ ಒಟ್ಟು ಭೂಮಿ ಅದಾವ, ಮತ್ತು ಅದರಲ್ಲಿ ಮಾಡ್ಲಿಕ್ಕೆ ಮತ್ತೇನು ಮಾಡ್ಬೇಕು ಸರ್? 12 ಗಂಟೆಯಿಂದ ಸಾಯಂಕಾಲವರೆಗೂ ಇಲ್ಲೇ ಮಾಡ್ತೀವಿ ನಾವು ಕೆಲಸ. ಹೊಲದಲ್ಲಿ ಬಂದ್ ಮಾಡ್ತೀವಿ ಸರ್. ಗಗನಕ್ಕೇರಿದ ಎತ್ತುಗಳ ಬೆಲೆ, ಉಳುಮೆ ದುಬಾರಿ, ಮಕ್ಕಳನ್ನೇ ಜೋಡೆತ್ತುಗಳನ್ನಾಗಿಸಿದ ತಂದೆ. ಈ ದೃಶ್ಯಗಳನ್ನ ನೋಡ್ತಿದ್ರೆ ಮನಸ್ಸು ತುಂಬಿ ಬರುತ್ತೆ. ಕೃಷಿಯೇ ಬದುಕು, ಉಳುಮೆ ಮಾಡಿದ್ರೆ ಬಂಗಾರದಂತ ಬೆಳೆಯಾಗೋಕೆ ಸಾಧ್ಯ. ಆದ್ರೆ ಕಿತ್ತು ತಿನ್ನೋ ಬಡತನ, ಕೆಲಸ ಮಾಡಿದ್ರೆ ಅಷ್ಟೇ ಹೊಟ್ಟೆಗೆ ಹಿಟ್ಟು. ಹೀಗಿರುವಾಗ ಎತ್ತುಗಳ ಬೆಲೆ ಗಗನಕ್ಕೇರಿ ಬಡಪಾಯಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜೋಡೆತ್ತುಗಳನ್ನ ಖರೀದಿ ಮಾಡೋ ಶಕ್ತಿ ಇಲ್ಲದೆ ಮಕ್ಕಳನ್ನೇ ಜೋಡೆತ್ತುಗಳನ್ನಾಗಿಸಿ ಭೂಮಿಯ ಉಳುಮೆ ಕೆಲಸದಲ್ಲಿ ತೊಡಗಿದ್ದಾರೆ. ಮೊದಲೆಲ್ಲ ಹಳ್ಳಿಗಳಲ್ಲಿ ಎತ್ತುಗಳೇ ತುಂಬಿ ತುಳುಕ್ತಿದ್ವು. ಮನೆಗೆ 2 ಎತ್ತುಗಳಂತೂ ಪಕ್ಕಾ ಇರ್ತಿದ್ವು. ತಮ್ಮ ಜಮೀನುಗಳನ್ನ ಉಳುಮೆ ಮಾಡಿಕೊಂಡು ನೆಮ್ಮದಿ ಜೀವನ ಸಾಗಿಸ್ತಿದ್ರು. ಆದ್ರೆ ಕಾಲ ಬದಲಾದಂತೆ ಎತ್ತುಗಳು ಹೋಗಿ ಟ್ರ್ಯಾಕ್ಟರ್ ಬಂತು. ಈಗ ಊರಿಗೆ 4-5 ಜೋಡಿ ಎತ್ತುಗಳು ಕಾಣೋದೇ ಅಪರೂಪ ಆಗಿರೋ ಹೊತ್ತಲ್ಲಿ ಅವುಗಳ ಬೆಲೆ ಕೂಡ ಗಗನಕ್ಕೇರಿದೆ. ಹೀಗಾಗಿನೇ ಎತ್ತುಗಳ ಖರೀದಿಗೆ ದುಡ್ಡಿಲ್ಲದೆ ಮಕ್ಕಳ ಜೊತೆ ತಂದೆ ಉಳುಮೆಗೆ ಇಳಿದಿದ್ದಾರೆ. ಎತ್ತುಗಳು ಭಾಳ ದುಬಾರಿ ಸರ. 1 ಲಕ್ಷ 2 ಲಕ್ಷದ ಮ್ಯಾಗ ಹೋಗ್ತಾವ ಸರ. ಯಾವಾರ ಕಮ್ಮಿ ರೇಟಿನ ತಗೊಂಡ್ರು ಒಂದು 85-90 ಸಾವಿರ ಸರ. ಹಂಗಾಗಿ ಮತ್ತು ಬೇರೆ ಕೆಲಸ ಮಾಡ್ಕೊಂತ ಇದನ್ನ ಮತ್ತು ಅವರು ಹೊಟ್ಟಿಗೂ ನಡೆಯಂಗಿಲ್ಲ ರೀ. ನೋವು ಅನಿಸ್ತೈತೆ ಸರ್, ಮತ್ತೇನು ಮಾಡಬೇಕು? ಮತ್ತು ಮಾಡಲೇಬೇಕಲ್ಲ ಸರ್. ಮತ್ತು ಅವು ಇರೋ ಒಟ್ಟು ಭೂಮಿ ಅದಾವ, ಮತ್ತು ಅದರಲ್ಲಿ ಮಾಡ್ಲಿಕ್ಕೆ ಮತ್ತೇನು ಮಾಡ್ಬೇಕು ಸರ್? ಮಾಡ್ಕೊಂಡು ಉಣ್ಲಿಬೇಕಾಕೈತಿ. ಮತ್ತು ಅವು ಎಲ್ಲ ಸಾಲಿ ಕಲ್ತು ಮನ್ಯಾಗ ಅದಾರ ಸರ್. ಮತ್ತೇನು ಮಾಡ್ಬೇಕು ಅವ್ರು? ಮತ್ತು ಯಾವ ಜಾಬ್ ಇಲ್ಲ, ಏನಿಲ್ಲ, ಮತ್ತು ಅದರಲ್ಲೇ ಮಾಡಬೇಕು. ಇವರ ಹೆಸರು ಶಂಕರಪ್ಪ ಲಮಾಣಿ ಅಂತ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ವೆಂಕಟಾಪುರ ತಾಂಡದ ನಿವಾಸಿ. ಸುಮಾರು 3 ಎಕರೆ 16 ಗುಂಟೆ ಜಮೀನಿನಲ್ಲಿ ಎಲೆಕೋಸು ಬೆಳೆದಿದ್ದಾರೆ. ಉತ್ತಮ ಬೆಳೆ ನಿರೀಕ್ಷೆಯಲ್ಲಿ ಸಾಲ ಮಾಡಿ ಕೃಷಿ ಮಾಡ್ತಿದ್ದಾರೆ. ಬೀಜ, ಗೊಬ್ಬರ, ಔಷಧಿ, ಕೂಲಿ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಮುಂಗಾರು ಮಳೆಯಿಂದಾಗಿ ಎಲೆಕೋಸು ಬೆಳೆ ಮಧ್ಯೆ ಕಳೆ ಹಾವಳಿ ವ್ಯಾಪಕವಾಗಿ ಬೆಳೆದಿದೆ. ಕಳೆನಾಶ ಮಾಡದೇ ಬಿಟ್ರೆ ಬೆಳೆ ಕುಂಠಿತವಾಗುತ್ತದೆ. ಆದರೆ ಕಳೆನಾಶ ಮಾಡಬೇಕು ಅಂದ್ರೆ ಎತ್ತುಗಳು ಬೇಕು. ಮಾರುಕಟ್ಟೆಯಲ್ಲಿ ಜೋಡೆತ್ತುಗಳ ಬೆಲೆ 1.5 ಲಕ್ಷ ರೂಪಾಯಿ ದಾಟಿದೆ. ಬಾಡಿಗೆಗೆ ಪಡೆಯೋಣ ಅಂದ್ರೆ ದಿನಕ್ಕೆ 2.5 ಸಾವಿರ ಕೊಡಬೇಕು. ಇಷ್ಟು ವೆಚ್ಚ ಭರಿಸೋ ಶಕ್ತಿ ಇಲ್ಲದಕ್ಕೆ ಮಕ್ಕಳಾದ ನಿಂಗರಾಜ್ ಮತ್ತು ಪ್ರವೀಣ್ ಜೋಡೆತ್ತುಗಳಂತೆ ನೊಗ ಎಳೆದು ಕಳೆನಾಶ ಮಾಡ್ತಿದ್ದಾರೆ. ಕಡೆ ದುಡಿದ್ಕೊಂಡ್ಬಂದು ಮಧ್ಯಾಹ್ನ ಆಗಲಿ ಸಾಯಂಕಾಲ ಆಗಲಿ ಈ ಥರನೇ ನಾವು ಕೆಲಸ ಮಾಡ್ಕೊಂತಿರ್ತೀವಿ ರೀ. ಹ್ಞೂ, ಮತ್ತೆ ನಡಿಬೇಕಲ್ರಿ, ಅದಕ್ಕಾಗಿ ಮಾಡ್ತಾ ಇರ್ತೀವಿ ರೀ ನಾವು ಕೆಲಸ. ಬಾಡಿಗೆ ಸಿಕ್ಕಿದ್ರು 2.5 ಸಾವಿರ ಬಾಡಿಗೆ ಕೇಳ್ತಾರೆ. ಹ್ಞೂ ರೀ, ನಾವು ದುಡಿಯೋದು ವಾರಕ್ಕೆ 3 ಸಾವಿರ 2 ಸಾವಿರ. ಹ್ಞೂ ರೀ, ಅವ್ರಿಗೆ ಬಾಡಿಗೆ ಕೊಟ್ಟರೆ ಮತ್ತೆ ಹೊಟ್ಟಿಗೆ ಬಾಡಿಗೆ ನಡಿಬೇಕಲ್ರಿ. ಹಾಗಾಗಿ ನಾವು ಈ ಥರ ಮಾಡ್ಕೊಂಡು ಜೀವನ ಮಾಡಾಕೊಂತೀವಿ. ಬೇರೆ ಕಡೆನೂ ಕೆಲಸ ಮಾಡ್ತೀವಿ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಬೇರೆ ಕಡೆ ಮಾಡ್ಕೊಂಡ್ಬಂದು 12 ಗಂಟೆಯಿಂದ ಸಾಯಂಕಾಲವರೆಗೂ ಇಲ್ಲೇ ಮಾಡ್ತೀವಿ ರೀ ನಾವು ಕೆಲಸ. ಹೊಲದಲ್ಲಿ ಬಂದು ಮಾಡ್ತೀವಿ ಸರ್. ಆಕೈತೆ ಸರ್, ಭಾಳ ನೋವು ಆಕೈತೆ ರೀ, ಭಾಳ ತ್ರಾಸ ಆಕೈತೆ ಸರ್. ಒಟ್ನಲ್ಲಿ ಎತ್ತು ಖರೀದಿಸಲು ಹಣವಿಲ್ಲ, ಬಾಡಿಗೆ ಎತ್ತುಗಳಿಗೆ ಕೊಡುವ ಶಕ್ತಿ ಇಲ್ಲದೆ ಬೆಳೆ ಉಳಿಸಲು ಮುಂದಾದ ಈ ರೈತನ ಶ್ರಮ ಕೃಷಿಯ ಕಹಿ ಸತ್ಯವನ್ನ ಮತ್ತೊಮ್ಮೆ ಸಮಾಜದ ಮುಂದೆ ತೆರೆದಿಟ್ಟಿದೆ. ನಾಗರಾಜ್ ಮಾಕಾಪುರು, ನ್ಯೂಸ್ 18 ಕನ್ನಡ, ಹಾವೇರಿ.